ನಮಸ್ಕಾರ. ಹಲವಾರು ವರ್ಷಗಳಿಂದ ಆ ಮನೆಯಲ್ಲಿ ಮಕ್ಕಳಿಗೆ ಗಾಯ ಸೇರಿದಂತೆ ಹಲವಾರು ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರು ಕಾಡಲಾರಂಭಿಸಿತ್ತು. ನಂತರ ವೆಂಕಟರಮಣ ಸ್ವಾಮಿಯ ಸೂಚನೆಯಂತೆ ಮನೆಯವರು ನಡೆದುಕೊಂಡಾಗ ಮನೆಯಲ್ಲಿ ಹುತ್ತವೊಂದು ಮೂಡಿ ನಾಗನ ರೂಪದಲ್ಲಿ ನಾಗ ಪ್ರವೇಶ ನಡೆದಿತ್ತು. ವೆಂಕಟರಮಣ ಸ್ವಾಮಿಯ ಸೂಚನೆಯಂತೆ ಪೂಜೆಯನ್ನು ಆರಂಭಿಸಿದ ಮೇಲೆ ಅಂದಿನಿಂದ ಇಂದಿನವರೆಗೂ ತಲೆ ತಲಾಂತರದಿಂದ ಆ ದೇವರು ಎಲ್ಲರನ್ನು ಕಾಪಾಡುತ್ತಾ ಅಲ್ಲಿಗೆ ಬರುವ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖಗಳನ್ನ ಕಂಡಿದ್ದಾರೆ. ನಂಬಿ ಬಂದ ಭಕ್ತರಿಗೆ ಸಕಲ ಸುಖ ಸಂಪತ್ತುಗಳನ್ನ ಕೊಡುತ್ತಿರುವ ಆ ಶಕ್ತಿಯ ಬಗ್ಗೆ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಮೊದಲಿಗೆ ಕೇಳೋಣ. ನಮ್ಗೆ ತುಂಬಾ ಕಷ್ಟದಲ್ಲಿದ್ವಿ. ಸ್ವಾಮಿ ಕೈ ಬಿಡದೆ ನಮ್ಮನ್ನು ಕಾಪಾಡಿದ್ದಾರೆ. ಇಡೀ ಕುಟುಂಬನೇ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿಂದ ಇವತ್ತರೆಗೂ ನಮ್ಗೆ ಆರೋಗ್ಯ ಸಮಸ್ಯೆ ಇತ್ತು. ನಾವು ಬದುಕೋದೇ ಕಷ್ಟ ಅಂತ ಹೇಳಿದ್ವಿ. ಯಾವ ಹಾಸ್ಪಿಟ್ಲ್ ತೋರಿಸಿದ್ರು ಗುಣ ಆಗಿರ್ಲಿಲ್ಲ. ನಮ್ಮ ಅತ್ತೆಯವ್ರು ಕರ್ಕೊಂಬಂದು ಇಲ್ಲಿ ಹಾಕಿದ್ರು. ಅಪ್ಪ ನೀನು ಏನಾದರೂ ಮಾಡು, ಮಕ್ಕಳ ತಾಯಿ ಉಳಿಸು ಅಂತ. ಸ್ವಾಮಿ ಉಳಿಸ್ಕೊಟ್ರು. ನಮ್ಮ ಅಜ್ಜಿ ಕಾಲದಿಂದ ನಾವು ಎಲ್ಲ ನಡ್ಕೊಳ್ತಾ ಬಂದಿದ್ದೀವಿ. ನಮಗೆ ಎಲ್ಲ ಒಳ್ಳೇದಾಗಿದೆ. ಒಳ್ಳೇದು ಅಂದರೆ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮಕ್ಕಳು ಯಾವುದೇ ತಪ್ಪು ದಾರಿಗೆ ಅಡ್ಡದಾರಿಗೆ ಹೋಗದೆ ಒಂದು ಭಯದಲ್ಲಿ ತಂದೆ ತಾಯಿ ಮಾತು ಕೇಳ್ಕೊಂಡು ಒಂದು ದೈವ ನಂಬಿಕೆಯಿಂದ ಬದುಕೋದೇ ಆಗಿರ್ಬೋದು. ಎಲ್ಲ ರೀತಿಯಲ್ಲೂ ಒಂದು ನಂಬಿಕೆಯಿಂದ ಎಲ್ಲ ಬದುಕ್ತಾ ಇದ್ದಾರೆ. 40-45 ವರ್ಷಗಳಿಂದ ನಮ್ಮ ತಾತವರು ಹಳೆ ದೇಗುಲ ಇದ್ದಾವಿಂದ ನಾವು ಬರ್ತಾ ಇದ್ದೀವಿ. ನಮ್ಮ ತಾತವ್ರ ನಂತರ ಈಗ ತಾರೆಮರ ನಮ್ಮ ತಾತವ್ರು ಹಾಕಿದ್ದು. ಈಗ ನಮಗೆ ಪ್ರತಿಯೊಂದು ಇಡೀ ಕುಟುಂಬಕ್ಕೆ ಸ್ವಾಮಿ ರಕ್ಷಣೆ ಆಗಿ ನಿಂತು ನಮ್ಮ ಇಡೀ ಕುಟುಂಬ ಸಾಕಿ ಸಲುತ್ತಾ ಇದ್ದಾರೆ. ನಾವು 10 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮದು ಇಲ್ಲೇ ನಮ್ಮ ತಾಯಿ ಮನೆ, ನಮ್ಮ ತಾಯಿಯವ್ರ ಅಮ್ಮನ ಮನೆ ಇಲ್ಲೇನೆ. ಹಂಗಾಗಿ ನನಗೆ ಸುಮಾರು ನಮಗೆ ತುಂಬಾ ಕಷ್ಟ ಇತ್ತು. ಆದರೂ ನಮ್ಮಪ್ಪ ನಮಗೆ ಚೆನ್ನಾಗೆ ಇದಾಗಿದೆ. ನಾವೇನು ಅಂದ್ಕೊಂಡ್ರು ನಮಗೆಲ್ಲನೂ ಒಳ್ಳೇದು ಮಾಡೋ ಅಷ್ಟು ಇದಿದೆ. ಸ್ನೇಹಿತರೆ, ಕೇಳಿದ್ರಲ್ಲ, ಇಲ್ಲಿ ಹಲವಾರು 108 ಸಾವಿರಾರು ನಿದರ್ಶನಗಳು ನಮಗೆ ಜೀವಂತವಾಗಿ ಸಿಗುತ್ತಿದೆ. ಈ ಶನೇಶ್ವರ ಕ್ಷೇತ್ರ ಇರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ಕೊಪ್ಪ ಗ್ರಾಮದಲ್ಲಿ. ಕುಣಿಗಲ್ ತಾಲೂಕಿನಿಂದ ಯಡಿಯೂರಿಗೆ ಹೋಗುವ ಮಾರ್ಗ ಮಧ್ಯ ನಾಗಸಂದ್ರಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿಗುತ್ತದೆ ಈ ಶ್ರೀ ಶನೇಶ್ವರ ದೇವಾಲಯ. ಈ ದೇವಾಲಯದಲ್ಲಿ ಹರಿಕತೆ ಮಾಡಲು ಹೋಗಿ ತನ್ನ ವಂಶದ ಬಗ್ಗೆ ಪ್ರಾರ್ಥನೆ ಮಾಡಿದ ಈ ಹರಿಕತೆ ವಿದ್ವಾಂಸರ ಮೇಲೆ ನಡೆದ ಪ್ರಭಾವದ ಮಾತು ಕೇಳಿ. ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಕಲ್ಪತರು ನಾಡಿನ ಈ ಕೊಪ್ಪ ಗ್ರಾಮ ಬಹಳ ವಿಶೇಷವಾಗಿ ಇಲ್ಲಿ ಶನೇಶ್ವರ ಸ್ವಾಮಿಯ ಸನ್ನಿಧಾನ. ಇಲ್ಲಿ ಏನ್ ವಿಶೇಷ ಅಂದ್ರೆ ಭಕ್ತರ ಜನಸ್ತೋಮವೇ ಒಂದು ವಿಶೇಷ ಇಲ್ಲಿ ಕಾಣೋದು. ಕಳೆದ 2 ವರ್ಷದಿಂದಲೂ ಕೂಡ ನಮ್ಮ ತಂಡದಿಂದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಉಚ್ಚೇಗೌಡರು ಶನೇಶ್ವರ ಸ್ವಾಮಿ ಪುಣ್ಯ ಶ್ರವಣ ಕೀರ್ತನವನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ವಿಶೇಷ ಜ್ಯೇಷ್ಠ ಮಾಸದ ಈ ಬಾದಾಮಿ ಅಮಾವಾಸ್ಯೆ ಶನೈಶ್ವರ ಸ್ವಾಮಿಯ ವರ್ಧಂತಿ ಅಂದ್ರೆ ಶನೇಶ್ವರ ಸ್ವಾಮಿ ಹುಟ್ಟಿದ ದಿವಸ. ಜ್ಯೇಷ್ಠ ಮಾಸದ ಈ ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯ ಪ್ರಾದುರ್ಭವವಾಯಿತು ಅಂತ ಹೇಳಿ ಪುರಾಣದ ಉಲ್ಲೇಖವಿರೋದ್ರಿಂದ ಇವತ್ತು ಜಗತ್ತಿನಾದ್ಯಂತ ಎಲ್ಲ ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾದ ಪೂಜೆ. ಅಂಥ ಪೂಜೆಯನ್ನ ನಮ್ಮ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಉಚ್ಚೇಗೌಡರು ಈ ಕ್ಷೇತ್ರದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಎಳ್ಳೆಣ್ಣೆ ಅಭಿಷೇಕ, ವಿಶೇಷವಾಗಿ ತುಳಸಿ ದಳದ ಅರ್ಚನೆ, ಜೊತೆಗೆ ವಿಶೇಷ ದೀಪಾಲಂಕಾರ, ಸ್ವಾಮಿಗೆ ಪ್ರಾಕಾರೋತ್ಸವ, ನಾದ ನೀರಾಜನ ಅಂತ ಹೇಳಿ ಸ್ವಾಮಿಗೆ ವಾದ್ಯ ಸೇವೆ, ಜೊತೆಯಲ್ಲಿ ಹರಿಕೀರ್ತನ ಸೇವೆ, ಎಲ್ಲದಕ್ಕಿಂತ ವಿಶೇಷವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಅನ್ನದಾತೋ ವಿಶೇಷ. ಹಾಗಾಗಿ ನಾವು ಯಾವುದೇ ಎಲ್ಲೇ ಮಾಡಿದ್ರು ಕರ್ಮ, ಆ ಕರ್ಮ ಕಳಿಯೋದು ಕರ್ಮಪಾಲಕನಾದ ಶನೈಶ್ವರ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳಿ ಹೊರಗಡೆ ಮಾಡಿದ ಪಾಪಗಳಿಗೆ ಈ ಸನ್ನಿಧಾನಕ್ಕೆ ಬಂದ್ರೆ ಪಾಪ ಪರಿಹಾರ. ಈ ಸನ್ನಿಧಾನಕ್ಕೆ ಬಂದು ಪಾಪ ಮಾಡಿದ್ರೆ ನೀವು ಭವಿಷ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಹೋದ್ರೂ ಆ ಪಾಪ ಪರಿಹಾರ ಇಲ್ಲ. ಕರ್ಮ ಫಲದಾತನಾದ ಶನೈಶ್ವರ, ಅದರಲ್ಲೂ ಈ ಕೊಪ್ಪ ಗ್ರಾಮದ ಶನೈಶ್ವರ ವಿಶೇಷವಾದ ಶಕ್ತಿಯನ್ನ ಹೊಂದಿರತಕ್ಕಂಥವನು. ಒಂದು ಸಾರಿ ಬಂದು ಸ್ವಾಮಿಗೆ ಹರಕೆಯನ್ನು ಕಟ್ಟಿಕೊಂಡು ಹೋದ್ರೆ ಆ ಹರಕೆ ಈಡೇರ್ತದೆ ಅಂತ ಹೇಳಿ, ಯಾಕಂದ್ರೆ ಸ್ವಯಂ ನಾವೇ ಕೂಡ ಸಂತಾನ ಭಾಗ್ಯಕ್ಕೆ ಇಲ್ಲಿ ಹರಕೆ ಮಾಡಿಕೊಂಡಿದ್ರಿಂದ ಸ್ವಾಮಿ ಅನುಗ್ರಹದಿಂದ ನಮಗೆ ಸಂತಾನ ಫಲವಾಗಿದೆ. ಆ ಸಂತಾನವಾದ ಮಗುವಿಗೆ ಇಲ್ಲೇ ನಾಮಕರಣ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವರ ಆಸೆ ಆಗಿರೋದ್ರಿಂದ ಮುಂದೆ ಒಂದು ದಿವಸ ಇಲ್ಲಿ ಆ ಮಗುವಿನ ನಾಮಕರಣ ಸೇವೆಯನ್ನು ಮಾಡ್ತೇವೆ. ಹೌದು, ಸಮಸ್ಯೆ ಎಲ್ಲರನ್ನೂ ಕಾಡುವುದು ಸಾಮಾನ್ಯ. ಆದ್ರೆ ಸಮಸ್ಯೆ ಬಗೆಹರಿಯುವ ಕಾಲ ಮತ್ತು ಸಮಯ ಬಂದಾಗ ಅದು ಬಗೆಹರಿಯುತ್ತದೆ ಎಂಬುದು ಸತ್ಯವಾದ ಮಾತು. ಸ್ನೇಹಿತರೆ, ಹಲವಾರು ದೇವಾಲಯಗಳಲ್ಲಿ ಪೂಜೆಗೆ ದರ ಪಟ್ಟಿಯನ್ನೇ ಹಾಕಲಾಗಿರುತ್ತೆ. ಪ್ರಶ್ನೆ ಕೇಳಲು ಅಭಿಷೇಕ, ರುದ್ರಾಭಿಷೇಕ, ಅನ್ನದಾನ, ಹೀಗೆ ಮನ ಬಂದಂತೆ ಹಣ
ಹಣದ ಪಟ್ಟಿಯನ್ನೇ ಹಾಕಿರ್ತಾರೆ. ಆದರೆ ಈ ಭಗವಂತನ ಸನ್ನಿಧಾನದಲ್ಲಿ ಯಾವುದೇ ದರ ಪಟ್ಟಿ ಇಲ್ಲ. ನಿರ್ಮಲವಾದ ಭಕ್ತಿ ಇಲ್ಲಿಗೆ ಸಾಕು ಎನ್ನುತ್ತಾರೆ. ಈ ಬಗ್ಗೆ ಅರ್ಚಕರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇದೆ? 42 ವರ್ಷ ಆಯ್ತು. 42 ವರ್ಷದಿಂದ. ಏನೇನು ದೇವಸ್ಥಾನದ ವಿಶೇಷ ಏನು? ದೇವಸ್ಥಾನದಲ್ಲಿ ಶಿವರಾತ್ರಿಯಲ್ಲಿ ರಥೋತ್ಸವ, ಕಾರ್ತಿಕ ಮಾಸ ದೀಪೋತ್ಸವ, ಶನಿವಾರ ಬರುವಂತ ಎಲ್ಲೆಲ್ಲಿಂದ ಬರ್ತಾರೆ ಭಕ್ತರು? ಬೆಂಗಳೂರು, ಮೈಸೂರು, ಊಟಿ, ಮೈಸೂರು, ಈ ಭಕ್ತರಿಗೆ ಯಾವ್ಯಾವ ರೀತಿ ಒಳ್ಳೇದಾಗತ್ತೆ ಇಲ್ಲಿ? ಎಲ್ಲಾ ತರದ್ದು ಒಳ್ಳೇದಾಗೈತೆ. ಅಂದ್ರೆ ಸಂತಾನ ಆಗೈತೆ. ಮತ್ತೆ ಬೋರ್ಗೂ ನೀರಿಲ್ಲ ಅಂದ್ರೆ ಬೋರ್ಗೂ ನೀರ್ ಸಿಕ್ಕೈತೆ. ಅವ್ರಿಗೆ ಏನೇನ್ ಕಷ್ಟ ಐತೆ ಎಲ್ಲ ಪರಿಹಾರ. ಅದಕ್ಕೇನು ಫೀಸ್ ಎಷ್ಟು ಏನು ಹೇಳ್ತಾರೆ? 42 ವರ್ಷದಿಂದನೂ ಯಾವ್ದೇ ಪಟ್ಟ ಇಡೋದಾಗ್ಲಿ, ಅರಕೆ ಹೋಗ್ಕೊಳ್ಳೋದಾಗ್ಲಿ, ಬೇರೆ ಏನ್ ಕೇಳೋದು, ಸ್ವಾಮಿ ಕಷ್ಟ ಪರಿಹಾರ ಆದ್ರೆ ಅವ್ರು ಬಂದಂತ ಅನುದಾನ. ಎಲ್ಲ ಕಡೆ ಪಟ್ಟಕ್ಕೆ ಇಷ್ಟು, ಟೋಕನ್ ಇಷ್ಟು ಅಂತ ಮಾಡಿರ್ತಾರೆ, ನೀವ್ ಯಾಕೆ ಮಾಡಿಲ್ಲ? ನಾವು ಅದನ್ನ 42 ವರ್ಷದಿಂದ ನಮ್ಮ ಅಣ್ಣ ಗಂಗಣ್ಣ ಅಂತ ನಮ್ಮ ಅಣ್ಣ ಮಾಡ್ತಾ ಇದ್ವಿ ಪೂಜೆ. ಅವರು ಮಾಡಿರಲಿಲ್ಲ, ನಾವು ಮಾಡಿ. ಹೌದು, ದೇವರು ಧರ್ಮ ಎಂದಿಗೂ ಕೂಡ ಹಣವಂತಿಕೆ ಅಥವಾ ವ್ಯಾಪಾರೀಕರಣ ಆಗಬಾರದು ಎಂಬುದಕ್ಕೆ ಈ ದೇವಾಲಯ ಉದಾಹರಣೆಯಾಗಿದೆ. ಬಂಧುಗಳೇ, ಹಲವಾರು ಜನ ಇಲ್ಲಿಗೆ ಬಂದು ತಮ್ಮ ಒಳಿತುಗಳನ್ನು ಕಂಡು ಬದುಕನ್ನು ಹಸನಾಗಿಸಿಕೊಂಡಿದ್ದಾರೆ. ಅದರಲ್ಲಿ ಭಕ್ತರೊಬ್ಬರ ಮಾತು ಹೀಗಿದೆ, ಕೇಳಿ. ಸ್ವಾಮಿ ಇಲ್ಲಿ ತುಂಬಾ 40 ವರ್ಷದಿಂದ ಇದ್ದಾರೆ. ಆ ಸ್ವಾಮಿ ತುಂಬಾ ಕಡು ಬಡವರಿಂದ ಬಂದವರು ಇವರು. ಇವತ್ತು ಭಕ್ತಾದಿಗಳು ಅಷ್ಟೇ ಭಕ್ತಾದಿಗಳು ಇದ್ದಾರೆ. ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇದೆ, ಅಲಂಕಾರ, ಆಮೇಲೆ ಅನ್ನದಾನ ತುಂಬಾ ಎಲ್ಲಾ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಬಂದ ಮೇಲೆ ವಿಶೇಷ ಏನು ಅಂತಂದ್ರೆ ಭಕ್ತರಿಗೆ ಅರಕೆ ಕಾಣಿಕೆ ಮತ್ತೊಂದು ಏನು ಕೇಳೋದಿಲ್ಲ. ಸ್ವಾಮಿ ಪಟ್ಟ ಹೇಳೋದಕ್ಕೂ ಕೂಡ 1 ರೂಪಾಯಿ ಕೇಳಲ್ಲ. ಅವ್ರಿಗೆ ಒಳ್ಳೇದಾದ್ರೆ ವರ್ಷಕ್ಕೊಂದ್ಸರಿ ಬಂದು ಧೂಪ ಕೊಡುವಂತ ಸ್ವಾಮಿ ಹೇಳ್ತಾನೆ. ಅವ್ರಿಗೆ ಒಳ್ಳೇದಾದ್ರೆ ಅನ್ನದಾನ ಮಾಡಿ ಅಂತ ಹೇಳ್ತಾನೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ದಿನೇ 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 ಹೇಳೋದು ಈ ಸ್ವಾಮಿ ಅಭಿವೃದ್ಧಿಯಾಗಿ ಹೊಂದಿದ್ದಾನೆ. ಇಲ್ಲಿ ಅನೇಕ ಭಕ್ತರು ಕಷ್ಟ ಕಾರ್ಪಣ್ಯನೆಲ್ಲ ಹೊಂದಿದ್ದಾನೆ. ನನಗೂ ಕೂಡ ಅನೇಕ ಕಷ್ಟದಲ್ಲೂ ಕೂಡ ನಿವಾರಣೆ ಮಾಡಿದ್ದಾನೆ. ನಮ್ಮನ್ನು ಸ್ನೇಹಿತರೆ, ಕೇಳಿದ್ರಲ್ಲ, ಯಾರಿಗೆ ಎಲ್ಲಿ ಒಳ್ಳೆಯದಾಗುತ್ತೆ ಎಂಬುದನ್ನು ನಾನು ಸತ್ಯವಾಗಿ ಹೇಳೋದಕ್ಕಾಗಲ್ಲ. ನಿಮಗೆ ನಿಮ್ಮ ಸಮಸ್ಯೆ ಈ ದೇವಾಲಯದಲ್ಲಿ ಬಗೆಹರಿಬಹುದು. ಒಮ್ಮೆ ಬಿಡುವು ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.